ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇಂದಿನ ಪ್ರಚಲಿತ ವಿದ್ಯಮಾನವನ್ನು ನೋಡುವ ಮೊದಲನೆಯ ಪ್ರಶ್ನೆ, 2026ರ ಏಷ್ಯನ್ ರಾಫ್ಟಿಂಗ್ ಚಾಂಪಿಯನ್ಶಿಪ್ಗೆ ಅರುಣಾಚಲ ಪ್ರದೇಶದ ಯಾವ ಸ್ಥಳವು ಆತಿಥ್ಯ ವಹಿಸಲಿದೆ? ಉತ್ತರ ಬೋಲೆಂಗ್ ಆಗಿರುತ್ತದೆ. ಇಲ್ಲಿ ಅರುಣಾಚಲ ಪ್ರದೇಶದ ಬೋಲೆಂಗ್ ನಗರದಲ್ಲಿ ಅಕ್ಟೋಬರ್ 5ರಿಂದ 9ರವರೆಗೆ ನಡೆಯಲಿರುವ 2026ರ ಸಾಲಿನ ಏಷ್ಯನ್ ರಾಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಆತಿಥ್ಯವು ವಹಿಸಲಿರುತ್ತದೆ. ಸೊ ಈ ಮಾಹಿತಿ ಗಮನಿಸಿ. ಅರುಣಾಚಲ ಪ್ರದೇಶದ ಬೋಲೆಂಗ್ ನಗರದಲ್ಲಿ ನಡೆಯಲಿದೆ ಏಷ್ಯನ್ ರಾಷ್ಟ್ರೀಯ ಚಾಂಪಿಯನ್ಶಿಪ್. ಇದರ ಆತಿಥ್ಯ ವಹಿಸಲಿರುತ್ತದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಏರ್ ಇಂಡಿಯಾ ಕಂಪನಿಯ ಹೊಸ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಸಿಇಒ ಮತ್ತು ಎಂಡಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ತಿಮೋಲ್ಡೆ ಗೆಬ್ರೆಮರಿಯಮ್ ಅವರು ನೇಮಕಗೊಂಡಿದ್ದಾರೆ ಏರ್ ಇಂಡಿಯಾ ಕಂಪನಿದ್ದು ಸಿಇಒ ಮತ್ತು ಎಂಡಿ ಆಗಿ. ಸೊ ಇಲ್ಲಿ ಇದಕ್ಕಿಂತ ಮುಂಚೆ ಯಾರು ಇದ್ದರು ಅಂದರೆ ಕ್ಯಾಂಪಬೆಲ್ ವಿಲಿಯಮ್ಸ್ ಅವರು ಈ ಸ್ಥಾನದಲ್ಲಿ ಇದ್ದರು ಸಿಇಒ ಮತ್ತು ಎಂಡಿ ಆಗಿ. ಈಗ ಟೊಮೆಲ್ಡೊ ಗೆಬ್ರೆಯರ್ ಅವರು ಏರ್ ಇಂಡಿಯಾ ಸಂಸ್ಥೆಯ ನೂತನ ಸಿಇಒ ಮತ್ತು ಎಂಡಿ ಆಗಿದ್ದಾರೆ. ಇವರು ಜಾಗತಿಕ ವಾಯುಯಾನ ಕ್ಷೇತ್ರದಲ್ಲಿ ಅತ್ಯಂತ ಅನುಭವಿ ನಾಯಕರು ಕೂಡ ಆಗಿರುತ್ತಾರೆ. ಇವರು ಈ ಹಿಂದೆ ಇಥಿಯೋಪಿಯನ್ ಏರ್ಲೈನ್ಸ್ ಸಂಸ್ಥೆಯಲ್ಲಿ ಸಿಇಒ ಆಗಿ ದೀರ್ಘಕಾಲ ಸೇವೆಯನ್ನು ಸಲ್ಲಿಸಿದ ಅನುಭವ ಕೂಡ ಇವರಿಗೆ ಇದೆ. ಇವರ ಹೆಸರು ಟೊಮೆಲ್ಡೊ ಗೆಬ್ರೆಮರಿಯಮ್ ಆಗಿರುತ್ತಾರೆ. ಇವರು ನೂತನ ಏರ್ ಇಂಡಿಯಾ ಸಂಸ್ಥೆಯ ಸಿಇಒ ಮತ್ತು ಎಂಡಿ ಆಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಚೀನಾದ ಯಾವ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಗಗನಯಾತ್ರಿಗಳು ಇತ್ತೀಚೆಗೆ ಕಕ್ಷೆಯಲ್ಲಿ ಬೆಳೆದ ಮೊದಲ ಹಂತದ ಅಕ್ಕಿ ಬೆಳೆಯನ್ನು ಕಟಾವು ಮಾಡಿದ್ದಾರೆ? ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಟಿಯಾಂಗೋಂಗ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಬೆಳೆದ ಭತ್ತವನ್ನು ಇತ್ತೀಚೆಗೆ ಮೊದಲ ಬಾರಿಗೆ ಕಟಾವು ಮಾಡಿರುತ್ತಾರೆ. ಈ ಘಟನೆ ಆಗಸ್ಟ್ 5ರಂದು ನಡೆಯಿತು. ಇಲ್ಲಿ ಯಾವ ಬಾಹ್ಯಾಕಾಶ ನಿಲ್ದಾಣ? ಟಿಯಾಂಗೋಂಗ್ ಬಾಹ್ಯಾಕಾಶ ನಿಲ್ದಾಣ ಆಗಿರುತ್ತದೆ. ಇಲ್ಲಿ ಶೆನ್ಝೌ 23 ಬಾಹ್ಯಾಕಾಶ ನೌಕೆಯ ಮೂಲಕ ಮೇ 24, 2026ರಂದು ಈ ಭತ್ತದ ಬೀಜವನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ಯಲಾಯಿತು. ಈಗ ಆಗಸ್ಟ್ 5, 2026ರಂದು ಮೊದಲ ಬಾರಿಗೆ ಭತ್ತದ ಬೆಳೆಯನ್ನು ಕಟಾವು ಮಾಡಲಾಗಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ಗಮನಿಸಿ. ಇಲ್ಲಿ ಯಾವ ತಳಿಯನ್ನು ಬಳಸಲಾಯಿತು ಅಂದರೆ ಈ ಭತ್ತಕ್ಕೆ ಜಪೋನಿಕಾ ಭತ್ತವನ್ನು ಬಳಸಲಾಯಿತು ಅಥವಾ ತಳಿಯನ್ನು ಬಳಸಲಾಯಿತು ಈ ಬಾಹ್ಯಾಕಾಶ ಕೃಷಿಯಲ್ಲಿ. ಇಲ್ಲಿ ಈ ಮಿಷನ್ನ ಮೇನ್ ಉದ್ದೇಶ ಕೂಡ ಇದೇ ಆಗಿರುತ್ತದೆ ಅಥವಾ ಗುರಿ ಕೂಡ ಇದೇ ಆಗಿರುತ್ತದೆ. ಕಕ್ಷೆಯಲ್ಲಿ ಸತತವಾಗಿ 2 ಪೀಳಿಗೆಯ ಭತ್ತದ ಬೆಳೆಯನ್ನು ಬೆಳೆಯುವುದು ಈ ಮಿಷನ್ನ ಗುರಿ ಕೂಡ ಆಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಬಾಹ್ಯಾಕಾಶ ನಿಲ್ದಾಣದ ಹೆಸರು ನೆನಪಿಟ್ಟುಕೊಳ್ಳಿ, ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಆಗಿರುತ್ತದೆ. ಇಲ್ಲಿ ಮೊದಲ ಬಾರಿಗೆ ಭತ್ತದ ಬೆಳೆಯನ್ನು ಕಟಾವು ಮಾಡಲಾಗಿರುತ್ತದೆ. ಇದು ಚೀನಾದ ಒಂದು ಮಿಷನ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಯುಎಸ್ನ ಯಾವ ರಾಜ್ಯವು ಆಗಸ್ಟ್ 15 ಅನ್ನು ಭಾರತ ದಿನ ಎಂದು ಅಧಿಕೃತವಾಗಿ ಘೋಷಿಸಿದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಮ್ಯಾಸಚೂಸೆಟ್ಸ್ ರಾಜ್ಯವನ್ನು ಭಾರತ ದಿನ ಎಂದು ಘೋಷಿಸಿದೆ. ಇಲ್ಲಿ ಈ ಆಗಸ್ಟ್ 15 ನಮ್ಮ ಭಾರತದಲ್ಲಿ ಸ್ವತಂತ್ರ ದಿನವನ್ನು ಆಚರಿಸಲಾಗುತ್ತದೆ. 79ನೇ ಸಾಲಿನ ಸ್ವತಂತ್ರ ದಿನಾಚರಣೆಯನ್ನು ಈ ವರ್ಷ ಆಚರಿಸಲಾಗುತ್ತದೆ. ಈ ಒಂದು ದಿನವನ್ನು ಗೌರವಿಸುವುದಕ್ಕಾಗಿ ಮ್ಯಾಸಚೂಸೆಟ್ಸ್ ರಾಜ್ಯವು ಆಗಸ್ಟ್ 15ನ್ನು ಭಾರತ ದಿನ ಎಂದು ತಮ್ಮ ಪ್ರದೇಶದಲ್ಲಿ ಘೋಷಿಸಿರುತ್ತದೆ. ಸೊ ಇದನ್ನು ಯಾರು ಘೋಷಿಸಿದರು ಅಂದರೆ ಮ್ಯಾಸಚೂಸೆಟ್ಸ್ನ ಗವರ್ನರ್ ಆದ ಮೌರಾ ಹೀಲಿ ಅವರು ಈ ದಿನವನ್ನು ಭಾರತ ದಿನ ಎಂದು ಘೋಷಿಸಿದರು. ಆಗಸ್ಟ್ 15 ನಮ್ಮ ಭಾರತದಲ್ಲಿ ಸ್ವತಂತ್ರ ದಿನ ಅಂತ ಆಚರಿಸಲಾಗುತ್ತೆ. ಈ ಒಂದು ಗೌರವಕ್ಕಾಗಿ ಇನ್ನು ಮುಂದೆ ಪ್ರತಿ ವರ್ಷ ಆಗಸ್ಟ್ 15ರಂದು ಯುಎಸ್ನ ಮ್ಯಾಸಚೂಸೆಟ್ಸ್ನಲ್ಲಿ ಭಾರತ ದಿನ ಅಂತ ಆಚರಿಸಲಾಗುತ್ತದೆ. ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ರಾಜ್ಯವು ಕೃತಕ ಬುದ್ಧಿಮತ್ತೆ ಆಧಾರಿತ ತುರ್ತು ಸ್ಪಂದನಾ ವ್ಯವಸ್ಥೆ ಡಯಲ್ 112 ಅನ್ನು ಪ್ರಾರಂಭಿಸುತ್ತದೆ? ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ತೆಲಂಗಾಣ ರಾಜ್ಯ ಸರ್ಕಾರ. ಇಲ್ಲಿ ತುರ್ತು ಸೇವೆಗಳನ್ನು ಅತ್ಯಂತ ಚುರುಕುಗೊಳಿಸಲು ಮತ್ತು ಸಾರ್ವಜನಿಕರ ಸುರಕ್ಷತೆಯನ್ನು ಹೆಚ್ಚಿಸಲು ಎಐ ಚಾಲಿತ ತುರ್ತು ಸ್ಪಂದನಾ ವ್ಯವಸ್ಥೆ 112 ಅಥವಾ ಎಐ ಪವರ್ಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ERSS 112 ಅನ್ನು ತೆಲಂಗಾಣ ಸರ್ಕಾರವು ಅಧಿಕೃತವಾಗಿ ಪ್ರಾರಂಭಿಸಿರುತ್ತದೆ. ಎಐ ಪವರ್ಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ನಲ್ಲಿ ಯಾವೆಲ್ಲ ರೆಸ್ಪಾನ್ಸ್ಗಳನ್ನು ನೀಡಲಾಗಿದೆ ಅಂದರೆ ಮೇನ್ ಆಗಿ ಇದು ತ್ವರಿತ ಸ್ಪಂದನೆಯನ್ನು ನೀಡುತ್ತದೆ. ಸಾರ್ವಜನಿಕರಿಂದ ಬರುವ ತುರ್ತು ಕಾರ್ಯಗಳನ್ನು ಎಐ ತಂತ್ರಜ್ಞಾನವು
ಕ್ಷಣಾರ್ಧದಲ್ಲಿ ವಿಶ್ಲೇಷಿಸುತ್ತದೆ. ಅಪಘಾತ ಅಥವಾ ಅಪಾಯದ ನಿಖರವಾದ ಸ್ಥಳಗಳನ್ನು ಪೊಲೀಸರಿಗೆ ಅಥವಾ ಆಂಬ್ಯುಲೆನ್ಸ್ಗಳಿಗೆ ತಕ್ಷಣವೇ ರವಾನಿಸುತ್ತದೆ. ಹಾಗೆಯೇ ಇದು ಸ್ಥಳೀಯ ಭಾಷೆಗಳಲ್ಲಿ ಬರುವ ಕರೆಗಳನ್ನು ಸ್ವಯಂಚಾಲಿತವಾಗಿ ಅರ್ಥಮಾಡಿಕೊಳ್ಳಬಹುದು ಮತ್ತು ಭಾಷಾಂತರಿಸಲು ಈ ವ್ಯವಸ್ಥೆಯಲ್ಲಿ ಎಐ ಚಾಲಿತ ಧ್ವನಿ ಗುರುತಿಸುವಿಕೆ ತಂತ್ರಜ್ಞಾನವನ್ನು ಕೂಡ ಅಳವಡಿಸಲಾಗಿರುತ್ತದೆ. ಸೊ ಈ ಮಾಹಿತಿಯಲ್ಲಿ ಗಮನಿಸಿ. ಇತ್ತೀಚೆಗೆ ಯಾವ ಒಂದು ರಾಜ್ಯವು ಕೃತಕ ಬುದ್ಧಿಮತ್ತೆ ಆಧಾರಿತ ತುರ್ತು ಸ್ಪಂದನಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ ಅಂದರೆ ತೆಲಂಗಾಣ ಆಗಿರುತ್ತದೆ. ಇದರ ಹೆಸರು ಎಐ ಪವರ್ಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಆಗಿರುತ್ತದೆ, ERSS-112. ಮುಂದಿನ ಪ್ರಶ್ನೆಯನ್ನು ನೋಡುವ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ನ ಯಾವ ನಿರ್ದೇಶಕರು ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಪದಕವನ್ನು ಪಡೆದಿದ್ದಾರೆ? ಉತ್ತರವು ಆಪ್ಷನ್ ಎ, ಪ್ರೊಫೆಸರ್ ಅನ್ನಪೂರ್ಣಿ ಸುಬ್ರಹ್ಮಣ್ಯಂ ಅವರು ಈ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇಲ್ಲಿ ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆಯ ನಿರ್ದೇಶಕರಾದ ಹಿರಿಯ ವಿಜ್ಞಾನಿಯಾಗಿರುವ ಪ್ರೊಫೆಸರ್ ಅನ್ನಪೂರ್ಣಿ ಸುಬ್ರಹ್ಮಣ್ಯಂ ಅವರು 2026ರ ಸಾಲಿನಲ್ಲಿ ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಪದಕವನ್ನು ಗೆದ್ದಿರುತ್ತಾರೆ. ಇಲ್ಲಿ ಇಟಲಿಯ ಫ್ಲಾರೆನ್ಸ್ ನಗರದಲ್ಲಿ ನಡೆದ 46ನೇ ಸಾಲಿನ ಕಾಸ್ಪರ್ ವೈಜ್ಞಾನಿಕ ಸಮಾವೇಶದಲ್ಲಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತದೆ. ಈ ಪ್ರಶಸ್ತಿಯನ್ನು ಪಡೆದ ಭಾರತದ ಮೊದಲ ಮಹಿಳಾ ವಿಜ್ಞಾನಿ ಆಗಿರುತ್ತಾರೆ. ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಭಾರತದ ಮೊದಲ ಮಹಿಳಾ ವಿಜ್ಞಾನಿ ಯಾರು ಎಂದರೆ ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಪದಕವನ್ನು ಪಡೆದುಕೊಂಡವರು ಪ್ರೊಫೆಸರ್ ಅನ್ನಪೂರ್ಣಿ ಸುಬ್ರಹ್ಮಣ್ಯಂ ಅವರು ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೂ ಒಟ್ಟಾರೆಯಾಗಿ 4ನೇ ಭಾರತೀಯರು ಆಗಿರುತ್ತಾರೆ ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಪದಕವನ್ನು ಪಡೆದುಕೊಂಡವರು. ಸೊ ಈ ಮಾಹಿತಿಯಲ್ಲಿ ಗಮನಿಸಿ. ಇಲ್ಲಿ ಯಾರಿಗೆ ಈ ಒಂದು ಅವಾರ್ಡ್ ಅನ್ನು ನೀಡಲಾಗುತ್ತೆ ಅಂದರೆ ಕಾಸ್ಪರ್ ಅವಾರ್ಡ್ ಅನ್ನು ಇಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಬಾಹ್ಯಾಕಾಶ ಸಂಶೋಧನೆಗೆ ನೀಡಿರುವ ಗಣನೀಯ ಕೊಡುಗೆಯನ್ನು ಗುರುತಿಸಿ ಕಾಸ್ಪರ್ ಅವಾರ್ಡ್ ಅನ್ನು ನೀಡಲಾಗುತ್ತದೆ. ಇದನ್ನು ಯಾರು ನೀಡುತ್ತಾರೆ ಅಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತು ಕಾಸ್ಪರ್ ಮತ್ತು ಇಸ್ರೋ ಜಂಟಿಯಾಗಿ ಪ್ರತಿ 2 ವರ್ಷಗಳಿಗೊಮ್ಮೆ ಈ ಪದಕವನ್ನು ನೀಡುತ್ತಾರೆ. ಇಲ್ಲಿ ಕಾಸ್ಪರ್ ಇದರ ಫುಲ್ ಫಾರ್ಮು ಕಮಿಟಿ ಆನ್ ಸ್ಪೇಸ್ ರಿಸರ್ಚ್ ಆಗಿರುತ್ತದೆ. ಇದು ಅಂತಾರಾಷ್ಟ್ರೀಯ ವಿಜ್ಞಾನ ಪರಿಷತ್ತಿನ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಜಾಗತಿಕ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇದಾಗಿರುತ್ತದೆ. ಹಾಗೆ ಇಲ್ಲಿ ವಿಕ್ರಮ್ ಸಾರಾಭಾಯಿ ಪದಕದ ಬಗ್ಗೆ ಮಾಹಿತಿಯು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹರಾದ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಸ್ಮರಣಾರ್ಥವಾಗಿ ಈ ಪ್ರಶಸ್ತಿಯನ್ನು 1990ರ ನಂತರದಲ್ಲಿ ನೀಡಲು ಪ್ರಾರಂಭಿಸಲಾಯಿತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ತಮಿಳುನಾಡು ಸರ್ಕಾರವು ಮಹಿಳೆಯರಿಗಾಗಿ ಪ್ರಾರಂಭಿಸಿರುವ ಹೊಸ ಡ್ರೋನ್ ತರಬೇತಿ ಯೋಜನೆಯ ಹೆಸರೇನು? ಉತ್ತರ ಆಪ್ಷನ್ ಎ ಆಗಿರುತ್ತದೆ, ವೆಟ್ರಿ ವಾನ್ಮಗಳು ಆಗಿರುತ್ತದೆ. ಇಲ್ಲಿ ವೆಟ್ರಿ ವಾನ್ಮಗಳು ಯೋಜನೆಯು ತಮಿಳುನಾಡು ಸರ್ಕಾರ ರಾಜ್ಯದ ಗ್ರಾಮೀಣ ಮಹಿಳೆಯರಿಗೆ ಮತ್ತು ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಉಚಿತವಾಗಿ ಆಧುನಿಕ ಡ್ರೋನ್ ತರಬೇತಿಯನ್ನು ನೀಡಲು ಮತ್ತು ಕೃಷಿ ವಲಯದಲ್ಲಿ ತಂತ್ರಜ್ಞಾನವನ್ನು ಬಳಸಿ ಸ್ವಾವಲಂಬನೆ ಸಾಧಿಸಲು ಈ ವಿಶೇಷ ಒಂದು ಯೋಜನೆಯನ್ನು ಅಧಿಕೃತವಾಗಿ ಪ್ರಾರಂಭಿಸಿರುತ್ತಾರೆ. ಯೋಜನೆಯ ಹೆಸರು ವೆಟ್ರಿ ವಾನ್ಮಗಳು ಯೋಜನೆ ಆಗಿರುತ್ತದೆ. ಇಲ್ಲಿ ಆಯ್ಕೆಯಾದ ಮಹಿಳೆಯರಿಗೆ DGCA ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅನುಮೋದಿತ ಸಂಸ್ಥೆಗಳ ಮೂಲಕ ವೃತ್ತಿಪರ ಡ್ರೋನ್ ಹಾರಾಟದ ತರಬೇತಿ ಮತ್ತು ಅಧಿಕೃತ ಪರವಾನಗಿಯನ್ನು ನೀಡಲಾಗುತ್ತದೆ. ಸೊ ಈ ಮಾಹಿತಿಯಲ್ಲಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಇಂಡಿಯಾ NASI 2026ನೇ ಸಾಲಿನ ಯುವ ವಿಜ್ಞಾನಿ ಪ್ರಶಸ್ತಿಗೆ NASI ಯಂಗ್ ಸೈಂಟಿಸ್ಟ್ ಅವಾರ್ಡ್ಗೆ ಆಯ್ಕೆಯಾದ IIT ಬಾಂಬೆ ಪ್ರೊಫೆಸರ್ ಯಾರು? ಉತ್ತರ ಪ್ರೊಫೆಸರ್ ಕಾರ್ತಿಕೇಯ ಲಂಕಾ ಅವರು ಆಗಿರುತ್ತಾರೆ. ಇವರನ್ನು ಆಯ್ಕೆ ಮಾಡಲಾಗಿದೆ. ಮುಂಬೈನ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ IIT ಬಾಂಬೆನ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕಾರ್ತಿಕೇಯ ಲಂಕಾ ಅವರು 2026ನೇ ಸಾಲಿನ ಪ್ರತಿಷ್ಠಿತ ಅವಾರ್ಡ್ ಆದ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಇಂಡಿಯಾ ಯುವ ವಿಜ್ಞಾನಿ ಪ್ರಶಸ್ತಿಗೆ ಆಯ್ಕೆಯಾಗಿರುತ್ತಾರೆ. ಸೊ ಇಲ್ಲಿ ಇವರನ್ನು ಯಾಕೆ ಆಯ್ಕೆ ಮಾಡಲಾಯಿತು ಅಂದರೆ ಇವರ ಸಂಶೋಧನೆಯ ಕೊಡುಗೆಗಳು ಯಾವುದಾಗಿರುತ್ತೆ ಅಂದರೆ ಇವರು ವಿದ್ಯುತ್ ಇಂಜಿನಿಯರಿಂಗ್, ಸಿಗ್ನಲ್ ಪ್ರೊಸೆಸಿಂಗ್ ಮತ್ತು ನೆಟ್ವರ್ಕಿಂಗ್ ಕ್ಷೇತ್ರಗಳಲ್ಲಿ ಮಾಡಿರುವ ನಾವೀನ್ಯಪೂರ್ಣ ಸಾಧನೆಗಳಿಗಾಗಿ ಇವರಿಗೆ ಈ ಅವಾರ್ಡ್ ಅನ್ನು ನೀಡಲಾಗಿದೆ, ಯುವ ವಿಜ್ಞಾನಿ ಅವಾರ್ಡ್ ಅನ್ನು. ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಪ್ರೊಫೆಸರ್ ಕಾರ್ತಿಕೇಯ ಲಂಕಾ ಆಗಿರುತ್ತಾರೆ. ಇಲ್ಲಿ NASI ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಇಂಡಿಯಾದ ಬಗ್ಗೆ ಮಾಹಿತಿ. ಇಲ್ಲಿ ಪ್ರತಿ ವರ್ಷ ದೇಶದ ಯುವ ವಿಜ್ಞಾನಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿವಿಧ ಶಾಖೆಗಳಲ್ಲಿ ಸಾಧಿಸುವ ಅದ್ಭುತ ಕೊಡುಗೆಗಳನ್ನು ಪ್ರೋತ್ಸಾಹಿಸಲು ಈ ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಪ್ರತಿ ವರ್ಷ NASIನಿಂದ. ಸೊ ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆ.
ಕೆಕೆಆರ್ ಸಂಸ್ಥೆಯ ಸರಿಸುಮಾರು $1.5 ಬಿಲಿಯನ್ ಮೊತ್ತದ ಒಪ್ಪಂದದ ಮೂಲಕ ಯಾವ ಆರೋಗ್ಯ ಸಂಸ್ಥೆಯ ಭಾರತೀಯ ಶಾಖೆಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ? ಉತ್ತರ: ಮೆಡಿಕವರ್ ಇಂಡಿಯಾ ಸಂಸ್ಥೆಯ ಶಾಖೆಗಳನ್ನು ಸ್ವಾಧೀನಪಡಿಸಲು ಮುಂದಾಗಿರುತ್ತದೆ. ಇಲ್ಲಿ ಕೆಕೆಆರ್ ಸ್ವೀಡನ್ ಮೂಲದ ಆರೋಗ್ಯ ಮತ್ತು ರೋಗನಿರ್ಣಯ ಸೇವಾ ಸಂಸ್ಥೆಯಾದ ಮೆಡಿಕವರ್ ಎಬಿ ಕಂಪನಿಯ ಭಾರತೀಯ ವಿಭಾಗವಾದ ಮೆಡಿಕವರ್ ಇಂಡಿಯಾ ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳಲು ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಗಿರುತ್ತದೆ. ಇಲ್ಲಿ ಕೆಕೆಆರ್ ಅವರು ತೆಗೆದುಕೊಳ್ಳುತ್ತಿದ್ದಾರೆ. ಕೋಲ್ಬರ್ಗ್ ಕ್ರೇವಿಸ್ ರೋಬೋಟ್ಸ್ ಸಂಸ್ಥೆಯು ತೆಗೆದುಕೊಳ್ಳುತ್ತಿದ್ದಾರೆ. ಯಾವ ಒಂದು ಕಂಪನಿಯನ್ನು ಅಂದರೆ ಮೆಡಿಕವರ್ ಇಂಡಿಯಾವನ್ನು. ಇದು ಸ್ವೀಡನ್ ಮೂಲದ ಮೆಡಿಕವರ್ ಎಬಿ ಸಂಸ್ಥೆಯ ವಿಭಾಗ ಆಗಿರುತ್ತದೆ ಭಾರತದಲ್ಲಿ. ಮೆಡಿಕವರ್ ಇಂಡಿಯಾ ಇದನ್ನು ಕೆಕೆಆರ್ ಸಂಸ್ಥೆಯು ಸ್ವಾಧೀನಪಡಿಸಿಕೊಳ್ಳುತ್ತಿದೆ. ಕೆಕೆಆರ್ ಫುಲ್ ಫಾರ್ಮ್ ಕೋಲ್ಬರ್ಗ್ ಕ್ರೇವಿಸ್ ರೋಬೋಟ್ಸ್ ಕಂಪನಿಯಾಗಿರುತ್ತದೆ. ಈ ಬೃಹತ್ ಒಪ್ಪಂದದ ಒಟ್ಟು ಮೌಲ್ಯವು ಸುಮಾರು ಅಂದಾಜು $1.4 ರಿಂದ $1.5 ಬಿಲಿಯನ್ ಆಗಿರುತ್ತದೆ, ಅಥವಾ 13,000 ರಿಂದ 14,000 ಕೋಟಿ ಆಗಿರುತ್ತದೆ. ಮೆಡಿಕವರ್ ಇಂಡಿಯಾ ನೆಟ್ವರ್ಕ್ ಹೇಗಿರುತ್ತದೆ ಅಂದರೆ ಭಾರತದಲ್ಲಿ 2017ರಲ್ಲಿ ಭಾರತದ ಮಾರುಕಟ್ಟೆಗೆ ಇದು ಈ ಸಂಸ್ಥೆ ಪ್ರಸ್ತುತ ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಸುಮಾರು 24 ರಿಂದ 26 ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಹಾಗೂ 4,800 ರಿಂದ 6,000 ಹಾಸಿಗೆಗಳ ಬೃಹತ್ ನೆಟ್ವರ್ಕ್ ಅನ್ನು ಕೂಡ ಹೊಂದಿರುತ್ತದೆ ಈ ಮೆಡಿಕವರ್ ಇಂಡಿಯಾ. ಇಲ್ಲಿ ಮೆಡಿಕವರ್ ಇಂಡಿಯಾವನ್ನು ಯಾರು ಟೇಕ್ ಓವರ್ ಮಾಡುತ್ತಿದ್ದಾರೆ ಅಥವಾ ಯಾರು ಸ್ವಾಧೀನಪಡಿಸಿಕೊಳ್ಳುತ್ತಿದ್ದಾರೆ ಅಂದರೆ ಕೆಕೆಆರ್, ಕೋಲ್ಬರ್ಗ್ ಕ್ರೇವಿಸ್ ರೋಬೋಟ್ಸ್ ಅವರು ಸ್ವಾಧೀನಪಡಿಸಿಕೊಳ್ಳುತ್ತಿದ್ದಾರೆ. ಮುಂದಿನ ಪ್ರಶ್ನೆ: ಭಾರತದ ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನವು ಯಾವಾಗ ನಡೆಯಲಿದೆ? ಉತ್ತರ: ಅಕ್ಟೋಬರ್ 2026ರಲ್ಲಿ ನಡೆಯಲಿರುತ್ತದೆ. ಇಲ್ಲಿ ಈ ಮಾಹಿತಿಗಳನ್ನು ಗಮನಿಸಿ. ಇದಾಗಿತ್ತು ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ಗಳು. ಪ್ರತಿದಿನದ ಪ್ರಚಲಿತ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.